ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಲ್ಲ, ಹಂಗಂದ್ರೆ ಬನ್ನಿ ಒಂದು ಜಾಂಬಿ ಮೂವಿ ನೋಡೋಣ. ಹೊಸದ್ರಿ ಜಾಂಬಿ ಫ್ಯಾನ್ಸ್ ಸ್ವಲ್ಪ ಹತ್ರ ಬರ್ತೀರಾ? ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಟಿವಿಲಿ ಕಾರ್ಟೂನ್ ಹೋಗ್ತಾ ಇದೆ. ಅದನ್ನ ಚಿಕ್ಕ ಮಕ್ಳು ಕುತ್ಕೊಂಡು ನೋಡ್ತಾ ಅವರೇ. ಮನೆ ಒಳಗಡೆ ಒಬ್ರು ಬಂದ್ರು, ಒಂದ್ ಮಗುನ ಎತ್ಕೊಂಡು. ಆಚೆ ಯಾರು ಬರ್ಬೇಡ್ರಿ, ಒಳಗಡೆನೆ ಇರ್ರಿ ಅಂತ ಎಲ್ಲಾ ಮಕ್ಳಿಗೂ ಹೇಳ್ತಾವ್ರೆ. ಅದ್ರಲ್ಲಿ ಒಬ್ಬ ಹುಡುಗ, ಯಾಕೆ ಆಚ ಕಡೆ ಏನು ಸೌಂಡು, ಏನಾಯ್ತು ಅಂತ ಕೇಳ್ತಾನೆ. ಅದೆಲ್ಲ ನಿನಗೆ ಯಾಕೋ, ನಾನು 7 ಗಂಟೆ ಇಲ್ಲೇ ಇರ್ರಿ ಅಂತೇಳಿ ತಿರ್ಗಾ ಅವರು ಆಚೆ ಹೋಯ್ತಾರೆ. ತಿರ್ಗಾ ಮಕ್ಳೆಲ್ಲ ಆ ಟಿವಿನ ನೋಡ್ತಾ ಅವರೇ. ಡಮ 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 ಅಂತ ಯಾರೋ ಬಾಗಿಲನ್ನ ತಟ್ಟಿದ್ರು. ಅಲ್ಲೊಬ್ಬ ಹುಡುಗ ಹೋಗಿ ಯಾರದು ಅಂತ ಕೇಳ್ತಾವನೆ. ಹಂಗೆ ಡೋರ್ ಹೊಡ್ಕೊಂಡು ಹೊರಗಡೆ ಬರ್ತಾರೆ. ನೋಡಿದ್ರೆ ಒಂದ್ 4-5 ಜಾಂಬಿಗಳು ಆ ಚಿಕ್ಕ ಚಿಕ್ಕ ಹುಡುಗರ್ನ ಎಲ್ಲಾರನು ಕಚ್ಚಿ ತಿಂದ್ಬಿಡ್ತಾರೆ. ಹುಡುಗ ಹೆಂಗೋ ಬಾಗಿಲು ತೆಗಿಬೇಕಾರೆ ಹಿಂದೆ ಇದ್ನಲ್ಲ, ಅದಕ್ಕೆ ಹಂಗೆ ನಿಂತವನ ಅವನು. ಅಮ್ಮ ಅಂತ ಆಚೆ ಓಡ್ತಾನೆ. ನೋಡಿದ್ರೆ ಅಮ್ಮನೂ ಜಾಂಬಿ ತಿಂತಾ ಇದೆ. ಸರಿ ಮೇಲ್ಗಡೆ ಹೋಗೋಣ ಅಂತ ಹೋಯ್ತಾನೆ. ಅಲ್ಲೂ ಒಬ್ಬರನ್ನ ಜಾಂಬಿ ಅಟ್ಯಾಕ್ ಮಾಡ್ತಾ ಇದೆ. ಏನಪ್ಪಾ ಮಾಡೋದು ಅಂತ ಹುಡುಗ ಹಿಂಗೆ ಯೋಚನೆ ಮಾಡ್ತಾ ಅವನೇ. ಅಮ್ಮ ಆಚ ಕಡೆ ಬಂದು ಬಿದ್ರು. ನೋಡಿದ್ರೆ ಜಾಂಬಿ ಕಚ್ಚೈತಲ್ಲ, ಅಮ್ಮನೂ ಜಾಂಬಿ ಆಗೋದ್ರು. ಇನ್ನ ಅವ್ರ ಹಿಂದೆ ಇನ್ನೊಬ್ರು ಬಂದ್ರು, ಅವರು ಜಾಂಬಿ ಆಗವ್ರೆ. ಇನ್ ಹುಡುಗ ಏನ್ ಮಾಡ್ತಾನೆ, ಎದ್ದು ಬಿದ್ದು ರೋಡ್ ಕಡೆ ಓಡ್ತಾ ಬಿದ್ದವನೆ. ಅಲ್ಲಿ ದೂರದಲ್ಲಿ ಒಂದು ಚರ್ಚೆನ ಇರಂಗೈತೆ. ಅಲ್ಲಿ ಹೋಯ್ತಾನೆ. ಅಲ್ಲೊಬ್ರು ಫಾದರ್ ಜಪ ಮಾಡ್ತಾವ್ರೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಾದ್ರೆ ಈ ಹುಡುಗ ಅವ್ರ ಫಾದರ್ನು ಅವ್ರೆ. ಹುಡುಗ ಕೇಳ್ತಾವನೆ, ಅಪ್ಪ ನೋಡಪ್ಪ, ಎಲ್ಲಾ ದೆವ್ವಗಳ ತರ ಬಂದು ಎಲ್ಲಾರನು ಕಚ್ತಾವ್ರೆ ಅಂತ. ಬಟ್ ಅಪ್ಪ ಮಗನೇ, ಇದೆಲ್ಲ ದೇವ್ರಿಚ್ಛೆ, ಏನು ಮಾಡಕ್ಕಾಗಲ್ಲ, ತಗೋ ಈ ಶಿಲ್ವೆನ ಕೈಯಲ್ಲಿ ಇಟ್ಕೋ ಅಂತೇಳಿ ಮಗನ ಈ ಕಡೆ ಕಳಿಸ್ತಾರೆ. ಇನ್ನ ಜಾಂಬಿಗಳು ಬಾಗಿಲು ತಡ್ತೈತಲ್ಲ, ಸೀದಾ ಒಳಗಡೆ ಬಂದು ಅಪ್ಪನ್ನ ಕಚ್ಚಿ ತಿನ್ಬಿಡ್ತದೆ. ಮಗ ಹೆಂಗೋ ಅಲ್ಲಿ ಔಸ್ಕೊಂಡಿರ್ತಾನೆ, ಅವನಿಗೆ ಏನೋ ಆಗಲ್ಲ. ಅಲ್ಲಿ ಹಾಕ್ತಾರೆ ಟೈಟ್ಲು 28 years ಲೇಟರ್ ಅಂತ. ಈ ಮೂವಿ ಹೆಸರು ಅದೇನೆ. ಅಲ್ಲಿ ದೂರದಲ್ಲಿ ಒಂದು ನದಿ, ಆ ನದಿ ಮಧ್ಯೆ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲೇ ನಮ್ಮ ಹೀರೋನು ಇದ್ದಾನೆ. ಆಕ್ಚುಲಿ ನಮ್ಮ ಹೀರೋ ದೊಡ್ಡನಾಗೋದ, ಅವನಿಗೊಬ್ಬ ಅವನ್ ತರಾನೇ ಮಗನು ಅವನೇ. ಮಗನೇ ಎದ್ದೋಳು, ಟೈಮ್ ಆಯ್ತು, ಬೇಟೆಗೆ ಹೋಗ್ಬಾರ್ದ, ಬಾ ರೆಡಿ ಆಗು ಅಂತ ಅಪ್ಪ ಹೇಳ್ತಾವ್ರೆ. ಹುಡುಗನು ಟಕ್ ಟಕ್ ಅಂತ ರೆಡಿ ಆದಾರೆ. ಅಲ್ಲಿ ಅಮ್ಮ ಬಂದ್ರು. ಹೌದು, ಅವನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏನಮ್ಮ, ನಮ್ಮ ರೂಲ್ಸ್ ನಿನ್ಗೆ ಗೊತ್ತಿಲ್ವಾ? ಹುಡುಗರಿಗೆ 10, 11, 12 ವಯಸ್ಸಲ್ಲಿ ಕರ್ಕೊಂಡೋಗಿ ಬೇಟೆ ಆಡೋದನ್ನ ಹೇಳ್ಕೊಡ್ಬೇಕಲ್ಲ, ಅದನ್ನೇ ಮಾಡ್ತಾ ಇದೀನಿ ಅಂತ ಅಪ್ಪ ಹೇಳ್ತಾವ್ರೆ. ಅದಕ್ಕೆ ಅಮ್ಮನು, ರೀ ಅವ್ನ್ ಚಿಕ್ಕ ಹುಡುಗ ರೀ, ಅವ್ನು ಹೋಗಿ ಬೇಟೆ ಗಿಟೆ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಇರ್ರಿ ಅಂತ ಅಮ್ಮ ಹೇಳ್ತಾವ್ರೆ. ಸರಿ ಎಂತಿ ಭಯ ಬೀಳ್ತಾಳಂತ ಅರ್ಥ ಮಾಡ್ಕೊಂಡು, ಸರಿ ಬಿಡು ಕರ್ಕೊಂಡು ಹೋಗಲ್ಲ ಅಂತ ಅಪ್ಪನು ಹೇಳ್ತಾರೆ. ಹುಡುಗನು ಸೀದಾ ಆಚೆ ಬರ್ತಾನೆ. ಅಮ್ಮ ಕೇಳ್ತಾವ್ರೆ, ಲೈ ನಿಮ್ಮ ಅಪ್ಪನ ಜೊತೆ ಹೋಯ್ತೀಯನೋ ಅಂತ. ಇಲ್ಲಮ್ಮ ಸ್ಕೂಲ್ಗೆ ಹೋಗ್ತಾ ಇದೀನಿ ಅಂತ ಹುಡುಗ ಸುಳ್ಳು ಹೇಳ್ಬಿಟ್ಟು ಹಂಗೆ ಆಚ ಕಡೆ ಬರ್ತಾನೆ. ಅಲ್ಲಿ ಒಬ್ರು, ತಾತಪ್ಪ ನೋಡೋ, ಅಪ್ಪನ ಜೊತೆ ಬೇಟೆ ಆಡಕ್ ಹೋಯ್ತೀಯಾ, ಸ್ವಲ್ಪ ಹುಷಾರಾಗಿರು, ಅಪ್ಪನ ಜೊತೆನೇ ಇರು, ದೂರ ಎಲ್ಲೂ ಹೋಗ್ಬೇಡ ಅಂತ ತಾತ ಅಡ್ವೈಸ್ ಮಾಡ್ತಾವ್ರೆ. ಸರಿ ತಾತ, ಅದೆಲ್ಲ ನೋಡ್ಕೋತೀನಿ ಬಿಡು ನಾನು ಅಂತ ಹುಡುಗನು ಹಂಗೆ ಮುಂದೆ ಹೋದ. ಊರವರೆಲ್ಲ ಆ ಹುಡುಗನ್ ಧೈರ್ಯ ನೋಡಿ ಎಲ್ಲರೂ ಖುಷಿ, ಎಲ್ಲರೂ ಟಾಟಾ ಮಾಡ್ತಾವ್ರೆ, ಹುಷಾರಾಗಿ ಹೋಗ್ ಬನ್ರಿ ಅಂತ. ಇವರು ಆ ದೊಡ್ಡ ಗೇಟ್ ಇಂದ ಆಚ ಕಡೆ ಬಂದ್ರು. ಅಲ್ಲೊಂದು ದೊಡ್ಡ ಸೇತುವೆ ಇದೆ ರೀ, ಅದು ಸಮುದ್ರದ ಮಧ್ಯೆ. ಅಪ್ಪ ಹೇಳ್ತಾವನೆ, ಮಗನೇ ಈ ದಡದ ಬಗ್ಗೆ ನಿನಗೆ ಗೊತ್ತಲ್ಲ? ಹೂನಪ್ಪ, ಸಾಯಂಕಾಲ ದಶಲ್ಲಿ ಬಂದ್ಬಿಡ್ಬೇಕು, ಇಲ್ಲಾರೆ ನೀರ್ ಹೆಚ್ಚಾಗಿ ಆ ದಡ ಮುಚ್ಕೊಂಡ್ಬಿಡುತ್ತೆ, ಅದೇನೋನಪ್ಪ ಅಂತ ಕೇಳ್ತಾನೆ. ವೆರಿ ಗುಡ್ ಮಗನೇ ಅಂತೇಳಿ ಇಬ್ರು ಬೇಟೆ ಆಡಕ್ಕೆ ಒಳಗಡೆ ಹೋದ್ರು. ಇವ್ರು ಏನಕ್ಕೆ ಹೋಯ್ತಾರೆ ಗೊತ್ತಾ ನಿಮ್ಗೆ? ಇವಾಗ ಈ ಗ್ರಾಮದಲ್ಲಿ ಸ್ವಲ್ಪ ಬರಗಾಲ ಇದೆ, ಅದಕ್ಕಾಗಿ ಕಾಡಿಗೆ ಹೋಗಿ ತಿನ್ನಕ್ಕೆ ಬೇಯಿಸಕ್ಕೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡ್ಬರಕ್ಕೆ ಹೋಯ್ತವ್ರೆ. ಅದಕ್ಕೆ ಆ ಊರಲ್ಲಿ ಒಂದು ರೂಲ್ಸ್, ಈ ತರ ಚಿಕ್ಕ ವಯಸ್ಸಲ್ಲೇ ಟ್ರೈನಿಂಗ್ ಕೊಟ್ರೆ ಅವರು ಬೆಳೆಯೋ ಶೈಲಿ ಒಳ್ಳೆ ಬೇಟೆಗಾರರು ಆಗ್ತಾರೆ ಅಂತ. ಹಿಂಗೆ ಅಪ್ಪ ಆ ತೋಟದ ಬಗ್ಗೆ, ಆ ಬೆಟ್ಟದ ಬಗ್ಗೆ, ಆ ಗುಟ್ಟದ ಬಗ್ಗೆ ಹೇಳ್ತಾವನೆ. ಟಕ್ ಅಂತ ಅಲ್ಲೊಂದು ಜಾಂಬಿ ಬಂತು. ಅದು ವಯಸ್ಸಾಗಿರೋ ಜಾಂಬಿ, ತುಂಬಾ ದಪ್ಪ ಇದೆ. ಹಂಗೆ ಉಳ್ಕೊಂಡ್ ಬರ್ತಾ ಇದೆ. ಮಗನದು ನೋಡಿ ಸಖತ್ತು ಭಯ ಬೀಳ್ತಾನೆ. ಅಪ್ಪ ಹೇಳ್ತಾರೆ, ನೋಡೋ ಮಗನೇ, ಭಯ ಮಾತ್ರ ಇರಬಾರ್ದು ಮನ್ಸಲ್ಲಿ, ಇದು ನಿನಗೆ ಒಳ್ಳೆ ಟೈಮ್ ಕಾಣೋ, ಆ ಜಾಂಬಿನ ಕರೆಕ್ಟ್ ಆಗಿ ನೋಡಿ ಗುರಿ ಇಟ್ಟು ಹೊಡಿ ಮಗನೆ ಅಂತ ಹೇಳ್ತಾರೆ. ಆ ಜಾಂಬಿ ನೋಡ್ರಿ, ಎರೆಹುಳನ ಮಣ್ಣುಳನ ಅದನ್ನ ತಿಂತಾ ಇದೆ, ಯಾಕಂದ್ರೆ ಅದ್ರ ಕೈಯಲ್ಲಿ ಬೇಟೆ ಆಡಕ್ಕಾಗಲ್ಲ ಅಂತ. ಹಿಂಗೆ ಅಪ್ಪ ಹೇಳಿದ್ರಲ್ಲ, ಮಗ ಅದಕ್ಕೆ ಗುರಿ ಇಡ್ತಾವನೆ. ಟಕ್ ಅಂತ ಹೊಡೆದಾರೆ, ಕತ್ತಿಗೆ ಹೊಡೆದ, ಸೂಪರ್ ಏಟ್. ಹಂಗೆ ಹಿಂದ್ಗಡೆ ತೋರಿಸ್ತಾರೆ ಇನ್ನೊಂದು ಜಾಂಬಿ. ಆ ಜಾಂಬಿ ಬಡ್ಕೊಂತಲ್ಲ, ಆ ಸೌಂಡ್ಗೆ ಇನ್ನೊಂದು ಹಿಂದ್ಗಡೆನೆ ಬರ್ತಾ ಇದೆ. ಅಪ್ಪ ಹೆಂಗೋ ಅಲರ್ಟ್ ಆಗಿ ಟಕ್ ಅಂತ ತಿರುಗಿ ಅದನ್ನ ಹೊಡಿತಾನೆ. ಇನ್ನೊಂದು ಜಾಂಬಿ ಓಡಿಸ್ಕೊಂಡ್ ಬರ್ತಾ ಇದೆ. ಹೆಂಗೋ ಅದಕ್ಕೂ ಹೊಡೆದ ಹೆಡ್ ಶಾಟ್. ಹಂಗೆ ಸೈಲೆಂಟ್ ಆಯ್ತಾರೆ. ನೋಡಿದ್ರೆ ಇನ್ನೊಂದು ಲೇಡಿ ಜಾಂಬಿ ಬಂದು ನಿಂತ್ಕೊಂಡು ಇವ್ರನ್ನೇ ನೋಡ್ತಾ ಇದೆ. ಬಟ್ ಮಗನೇ, ಅಪ್ಪ ಬೇಡ ಬಿಡಪ್ಪ, ಪಾಪ ಲೇಡೀಸ್ ಅಪ್ಪ ಅಂತ ಹೇಳ್ತಾನೆ. ಸರಿ ಮಗನೇ ಅಂತೇಳಿ ಇವರು ಗುರಿ ಇಟ್ಟಿದ್ದಾರೆ. ಅದಂಗೆ ಓಡೋಗ್ಬಿಡುತ್ತೆ. ತಿರ್ಗಿ ಹಂಗೆ ಮಗನ್ನ ಕರ್ಕೊಂಡು ಆ ಕಾಡು ಒಳಗಡೆ ಬರ್ತಾರೆ. ಅಲ್ಲೇನೋ ದೂರದಲ್ಲಿ ಸೌಂಡ್, ಏನಪ್ಪಾ ಅಂದ್ರೆ ಕಮ್ಮಿ ಅಂದ್ರೆ 1000-2000 ಕುರಿಗಳಿದ್ದಾರೆ. ಕುರಿನ ಜಿಂಕೆನ ಇರ್ಬೇಕದು. ಗುಡು 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 ಅಂತ ಓಡ್ ಬರ್ತಾ ಇದೆ. ಅಪ್ಪನು, ಬಿಡೋ ಅದು ನಮ್ಗೆ ಏನು ಮಾಡಲ್ಲ ಅಂತೇಳಿ ಅಲ್ಲೊಂದು ಮನೆ ಇದೆ, ಆ ಮನೇಲಿ ಏನೋ ಸಿಗುತ್ತಾ ನೋಡೋಣ ಅಪ್ಪ ಅಂತ ಸೀದಾ ಹೋಯ್ತಾರೆ. ನೋಡಿದ್ರೆ ಅಲ್ಲಿ ಇವ್ರಿಗೆ ಬೇಕಾಗಿರೋದು ಏನು ಸಿಕ್ಕಲ್ಲ. ಆ ರೂಮ್ ಅಲ್ಲಿ ಏನೋ ಕಾಗೆಗಳದು ಸೌಂಡ್, ಏನಪ್ಪಾ ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಂದು ಜಾಂಬಿ, ಯಾರೋ ಅದನ್ನ ತಲೆ ಕೆಳಗಡೆ ಕಟ್ಟಾಕವ್ರೆ. ಈ ತರ ಬೇಟೆಗಾರರು ಅದನ್ನ ಬಂದು ಕಾಗೆ ಕಚ್ಕೊಂಡು ತಿಂತಾ ಇದೆ. ಅದನ್ನ ನೋಡಿ ಅಪ್ಪ ಗುರಿ ಇಡ್ತಾನೆ. ಬಟ್ ಆ ಜಾಂಬಿ ಹಂಗೆ ಇದೆಯಲ್ಲ, ಬಿಡು ಅದು ಸತ್ತೋಗೈತೆ ಅನ್ಕೋತಾನೆ. ಮಗನ್ಗೆ ಹೇಳ್ತಾರೆ, ಒಡಿಯ ಮಗನ ನೀನಾದ್ರು ಅಂತ. ಮಗ ಸ್ವಲ್ಪ ಯೋಚನೆ ಮಾಡ್ತಾ ನೋಡಿ ಟಕ್ ಅಂತ ಜಾಂಬಿ ಆ ಒಗ್ಗ ಬಿಚ್ಕೊಂಡು ಇವ್ರನ್ನ ಅಟ್ಯಾಕ್ ಮಾಡಕ್ ಬರುತ್ತೆ. ಹೆಂಗೋ ಅಪ್ಪ ಅದನ್ನ ಸಾಯಿಸ್ಬಿಟ್ಟ. ಈ ಕಡೆ ಹಂಗೆ ಅಮ್ಮನ್ನ ತೋರಿಸ್ತಾರೆ. ಅಮ್ಮ ಮಕ್ಕಳಿಗೆ ಪಾಠ ಮಾಡ್ತಾವ್ರೆ, ವ್ಯವಸಾಯ ಮಾಡೋದು ಹೆಂಗೆ ಅಂತ, ಎಷ್ಟು ವರ್ಷ ಅಂತ ಈ ಜಾಂಬಿಗಳನ್ನ ಅಟ್ಯಾಕ್ ಮಾಡಕ್ ಆಗುತ್ತೆ ಅಂತ. ತಿರ್ಗಾ ಈ ಕಡೆ ಅಪ್ಪ ಮಗನ್ನ ತೋರಿಸಿದ್ರು. ಹಂಗೆ ಮುಂದೆ ಬಂದ್ರು. ಅಲ್ಲೊಂದು ಜಿಂಕೆ ತಲೆನ ಯಾರೋ ಆ ರಂಬೆಗೆ ಚುಚ್ಚು ಮಡಗವ್ರೆ. ಅಪ್ಪ ಯೋಚನೆ ಮಾಡ್ತಾವನೆ, ಓಹೋ ಈ ಜಿಂಕೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಅದನ್ನೇ ಅದು ಅಟ್ಯಾಕ್ ಮಾಡಿದೆ ಯಾರೋ ಜಾಂಬಿಗಳು ಅಂದ್ರೆ. ಈ ನಾವೆಲ್ಲ ಯಾವ ಮೂಲೆಗೆ ಆದಷ್ಟು ಬೇಗ ಮನೆ ಕಡೆ ಹೋಗ್ಬೇಕಂತೇಳಿ
ಸೀದಾ ಮನೆ ಕಡೆಗೆ ತಿರುಗ್ತಾರೆ ಅಪ್ಪ ಮಗ. ಟಕ್ ಅಂತ ಅಲ್ಲಿ ಮುಂದ್ಗಡೆ ಒಂದು ಜಾಂಬಿ ನಡ್ಕೊಂಡು ಬರ್ತಾ ಇದೆ. ಈ ಕಡೆಯಿಂದ ಅಪ್ಪ ಜಾಂಬಿನಪ್ಪ ಅಂತ ಮಗ ಕೇಳ್ತಾವನೆ. ಬಿಡು ಮಗನೆ, ಒಂದೇ ತಾನೇ ಇರೋದು, ಹೆಂಗಾರ ಅದನ್ನ ಕೊಂದ್ಬಿಟ್ಟು ನಾವು ಹೋಗೋಣ ಅಂತ ಅಪ್ಪ ಹೇಳ್ತಾವ್ರೆ. ಆದ್ರೆ ಇವ್ರು ಅನ್ಕೊಂಡಿದ್ದು ತಪ್ಪು. ಅಲ್ಲಿ ನೋಡಿ ಎಷ್ಟು ಜಾಂಬಿಗಳು ಬಂತು ಅಂತ. ಅಪ್ಪ ಇದು ಏನಪ್ಪ ಇಷ್ಟೊಂದು ಜಾಂಬಿ ಇದೆ ಅಂತ ಹುಡುಗ ಕೇಳ್ತಾವನೆ. ಕಣೋ, ನಿನಗೆ ನಾನ್ ಹೆಂಗೆ ದೊಡ್ಡವನು, ಆ ಜಾಂಬಿಗಳಿಗೆ ಇವಾಗ ಫಸ್ಟ್ ಬಂದಲ್ಲ ಅವನೇ ದೊಡ್ಡವನು, ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಮಗನೆ, ಆಯ್ತಾ, ಇಲ್ಲಿಂದ ಬಾ ಹೋಗೋಣ ಅಂತೇಳಿ ಹಿಂಗ್ ಬರ್ತಾರೆ. ಆ ಜಾಂಬಿಗೆ ಇವ್ರು ಬರೋದು ಗೊತ್ತಾಗುತ್ತೆ. ಆ ಜಾಂಬಿನು ಹೇಳಿ ಕಳಿಸ್ತು ಅವ್ರಿಬ್ಬರನ್ನ ಬಿಡಬೇಡಿ, ಆದಷ್ಟು ಬೇಗ ಹಿಡಿದು ಕೊಲ್ರಿ ಅಂತ. ಅವರು ಎಲ್ಲ ಓಡಿಸ್ಕೊಂಡು ಬರ್ತಾವ್ರೆ. ಈ ಕಡೆ ಅಪ್ಪ ಮಗ ಓಡಕ್ಕೆ ಶುರು ಮಾಡಿದ್ರು. ಮಗನ್ಗೆ ಸೆಂಟ್ರಲ್ಲೇ ಸುಸ್ತಾಗೋಯ್ತು. ಅಪ್ಪ ನನ್ ಕೈಲಿ ಆಗ್ತಾ ಇಲ್ಲಪ್ಪ ಅಂತಾನೆ. ಮಗನೇ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು, ಬಾ ಹಿಂದ್ಗಡೆ ಅಂತೇಳಿ ತಿರ್ಗಾ ಓಡಿಸ್ಕೊಂಡು ಹೋಯ್ತಾವ್ರೆ. ಅಪ್ಪ ಏನು ಸುಮ್ನೆ ಇಲ್ಲ ರೀ, ರನ್ನಿಂಗ್ ಅಲ್ಲೇ 2-3 ಜಾಂಬಿನ ಆ ಬಾಣ ಬಿಟ್ಟು ಸಾಯಿಸ್ತಾನೆ. ಬಟ್ ಮಗನ್ಗೆ ಭಯ ಆಯ್ತಲ್ಲ, ಅದಕ್ಕಾಗಿ ಗುರಿ ಮಿಸ್ ಆಗ್ತಾ ಇದೆ ಒಂದು. ಹೆಂಗೋ ಸದ್ಯ ಪಕ್ಕದಲ್ಲಿ ಒಂದು ಮನೆ ಇತ್ತು. ಆ ಮನೆ ಒಳಗಡೆ ಹೋಯ್ತಾರೆ. ಟಕ್ ಅಂತ ಒಂದ್ ಜಾಂಬಿ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡದ. ತಿರ್ಗಾ ಅಪ್ಪ ಬಾಣ ಬಿಟ್ಟು ಒಂದ್ ಜಾಂಬಿನ ಸಾಯಿಸ್ದ. ತಿರ್ಗಾ ಒಂದ್ 4-5 ಜಾಂಬಿ ಬಂದ್ಬಿಡ್ತು. ಇವ್ರ ಹೆಂಗೋ ಸದ್ಯ ಅಲ್ಮರಿಲ್ ಹೋಗಿ ತಪ್ಪಿಸ್ಕೊಂತಾರೆ. ಕೆಳಗಡೆ ಬಂದು ಹುಡುಕ್ತಾವೆ ಎಲ್ಲಿ ಹೋದ್ರು ಇವ್ರು ಅಂತ. ಹಂಗೆ ಸಾಯಂಕಾಲ ಆಯ್ತು, ಸೂರ್ಯ ಮುಳುಗ್ತಾವನೆ. ಅಲ್ಲಿ ನೋಡಿ ಆ ದೊಡ್ಡ ಜಾಂಬಿ ನಿಂತ್ಕೊಂಡು ಈ ಕಡೆನೆ ನೋಡ್ತಾ ಇದೆ. ಈ ಕಡೆ ಮಗನು ಕೇಳ್ತಾವನೆ, ಅಪ್ಪ ಅದೇನಪ್ಪ ಜಾಂಬಿ ಅಲ್ಲೇ ನಿಂತ್ಕೊಂಡೈತೆ, ಹೋಗದೇ ಇಲ್ವಾ ಅದು ಅಂತ ಕೇಳ್ತಾವನೆ. ಮಗನೇ ಅದು ಬಂದು ಕಾಯ್ತದೆ ಕಣೋ ನಮಗೋಸ್ಕರ, ಅದು ನಮ್ಮನ್ನ ಕೊಲ್ಲಕ್ ಕಾಯ್ತಾ ಇದೆ, ನಾವು ಬಂದು ಅದರಿಂದ ತಪ್ಪಿಸ್ಕೊಳ್ಳೋದ್ ಕಾಯ್ತಾ ಇದೀವಿ, ಸುಮ್ನೆ ಇರು, ಎಷ್ಟು ದಿನ ಆಗುತ್ತೋ ನಾವ್ ಇಲ್ಲೇ ಇರ್ಬೇಕು, ಏನು ಮಾಡಕ್ಕಾಗಲ್ಲ, ಆದಷ್ಟು ಬೇಗ ಹೋಗೋಣ ಅಂತೇಳಿ ಅಪ್ಪ ಹೇಳ್ತಾವನೆ. ಡಮ 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 ಅಂತ ಸೌಂಡ್ ಬಂತು. ಏನಪ್ಪ ಅಂದ್ರೆ ಅವಾಗ್ಲೇ ಓಡೈತಲ್ಲ ಜಿಂಕೆಗಳೋ ಕುರಿಗಳೋ ಗೊತ್ತಿಲ್ಲ. ತಿರ್ಗಾ ಅದು ಓಡ್ ಬರ್ತಾ ಇದೆ. ಅದು ಓಡೋ ಸ್ಪೀಡ್ಗೆ ಇವ್ರಿದೆಲ್ಲ ಮನೆ ಹಂಗೆ ಅದರ್ತಾ ಇದೆ ರೀ. ಇನ್ನ ಅಪ್ಪನೋ, ಮಗನೇ ಇಲ್ಲಿರೋದು ತುಂಬಾ ಆಪತ್ತು ಕಣೋ, ಇಳಿ ಕೆಳಗಡೆ ಅಂತೇಳಿ ಹಂಗೆ ಮಾಡಿ ಆಚ ಕಡೆ ಬರ್ತಾರೆ. ಆ ಮನೆನೆ ಬೂದಿ ಆಗ್ಬಿಡುತ್ತೆ. ಹಂಗೆ ದೂರದಲ್ಲಿ ಒಂದ್ ಕಡೆ ಬೆಂಕಿ ಉರಿತಾ ಇದೆ. ಮಗ ಕೇಳ್ತಾವನೆ, ಅಪ್ಪ ಏನದು ಬೆಂಕಿ ಉರಿತಾ ಇದೆ ಅಂತ. ಅಪ್ಪನೋ, ಇಲ್ಲ ಮಗನೇ ಅದು ಜಾಂಬಿಗಳೇ ಮಾಡ್ತಾ ಇರೋದು, ಆ ಕಡೆ ನೋಡ್ಬೇಡ, ಅದ್ರ ಬಗ್ಗೆ ಕೇಳ್ಬೇಡ ಅಂತ ಅಪ್ಪ ಸುಮ್ನೆ ಆಗ್ಬಿಡ್ತಾರೆ. ಸೀದಾ ಇವ್ರನು, ಸರಿ ಇಲ್ಲಿದ್ರೆ ಆಪತ್ತು, ನಡಿ ಮನೆ ಕಡೆ ಹೋಗೋಣ ಅಂತೇಳಿ ಮನೆ ಹತ್ರ ಬಂದ್ರು. ನೋಡಿದ್ರೆ ಇವಾಗ ಆ ಕಟ್ಟೆ ಮುಚ್ಕೊಂಡ್ಬಿಟ್ಟಿದೆ, ಆ ನದಿ ಫುಲ್ ನೀರು ಬಂದು. ಮಗನೇ ಶೂ ಹಾಕೊಂಡು ನಡೆಯಕ್ಕಾಗಲ್ಲ, ಜಲ್ಜಿ ಬಿಚ್ಚು ನಡ್ಕೊಂಡು ಹೋಗೋಣ ಅಂತೇಳಿ ನಿಧಾನ ನಡ್ಕೊಂಡು ಹೋಯ್ತಾವ್ರೆ. ಇದ್ದಕ್ಕಿದ್ದಂಗೆ ಅಲ್ಲಿ ಪಕ್ಷಿಗಳೆಲ್ಲ ಆಡ್ತಾ ಇದೆ. ಅಪ್ಪನಿಗೆ ಗೊತ್ತಾಗೋಯ್ತು, ಲೋ ಆ ಜಾಂಬಿ ಗೊತ್ತಾಗೋಯ್ತು ನಾವ್ ಇರೋದು, ಜಲ್ಜಿ ಓಡು ಅಂತ ಓಡೈತಾವ್ರೆ. ಸೋ ಲೇಟು. ಅಲ್ಲಿ ನೋಡಿ ಹಿಂದ್ಗಡೆ ಆ ದೊಡ್ಡ ಜಾಂಬಿ ಇವ್ರನ್ನ ಓಡಿಸ್ಕೊಂಡ್ ಬರ್ತಾ ಇದೆ ಕೊಲ್ಲಕ್ಕೆ ಅಂತ. ಇವರು ಗೇಟ್ ಹತ್ರ ಹೋಗಿ, ಲೋ ಗೇಟ್ ಓಪನ್ ಮಾಡ್ರು, ನಾನು ಓಡೆ ಬರ್ಬೇಕು ಅಂತ ಎಷ್ಟೆಷ್ಟೋ ಕೇಳ್ತಾರೆ. ಅವ್ರಿಗೆ ಭಯ, ಇವ್ರಿಗೂ ಜಾಂಬಿ ಕಚ್ಬಿಟ್ಟಿದೇನೋ ಅಂತ. ಹಂಗೆ ಒಂದ್ 4-5 ಜನ ಬರ್ತಾರೆ. ಆ ಜಾಂಬಿ ನಾನು ಅಟ್ಯಾಕ್ ಮಾಡ್ತಾರೆ, ಅದನ್ನ ಸಾಯಿಸೇ ಬಿಡ್ತಾರೆ. ಇದ್ರೂನು ಆ ಮುದುಕಿ ಗೇಟ್ ಓಪನ್ ಮಾಡ್ತಾ ಇಲ್ಲ. ಸರಿ ಅಂತೇಳಿ ಅಪ್ಪ ಮಗನ್ ಇಬ್ರು ಕಣ್ಣು ತೋರ್ಸಿದ್ಮೇಲೆ ಓಪನ್ ಮಾಡ್ತಾರೆ. ಒಳಗಡೆ ಹೋಗಿದ ತಕ್ಷಣ ಎಲ್ಲರೂ ಸಖತ್ತು ಖುಷಿ ಪಡ್ತಾರೆ. ಇನ್ನ ಈ ವಯಸ್ಸಿಗೆ ಈ ಹುಡುಗ ಸಾಧನೆ ಮಾಡೋಣ ಅಂತೇಳಿ ಎಲ್ಲರೂ ಅಲ್ಲಿ ಡ್ಯಾನ್ಸ್ ಆಡ್ತಾವ್ರಲ್ಲ. ಹುಡುಗ ಮಾತ್ರ ಈ ಕಡೆ ಬಂದ. ಏನಪ್ಪಾ ಅಂತ ನೋಡಿದ್ರೆ ಅವರಪ್ಪ ಬೇರೆಯವ್ರ ಜೊತೆ ಅಫೇರ್ ಇಕೊಂಡಿದ್ದಾನೆ. ಅದನ್ನ ನೋಡಿ ಹುಡುಗನಿಗೆ ಸಖತ್ತು ಬೇಜಾರಾಗೋಗುತ್ತೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮನಿಗೆ ಮೋಸ ಮಾಡ್ತಾವ್ರಲ್ಲಪ್ಪ ಅಂತ. ಸೀದಾ ಮನೆ ಒಳಗಡೆ ಬಂದ. ಆ ತಾತ ತಿರ್ಗಾ ಬಂದ್ರು. ಏನೋ ಬೇಟೆ ಎಲ್ಲ ಸೂಪರ್ ಆಗಿ ಆಡ್ದಂತೆ ನಿಮ್ಮಪ್ಪ ಹೇಳ್ತಾ ಇದ್ದ ಅಂತ ತಾತಪ್ಪ ಹೇಳಿದ್ರು. ಅದಕ್ಕೆ ನಮ್ಮ ಹುಡುಗನು, ಅಂಕಲ್ ಅಲ್ಲಿ ದೂರದಲ್ಲಿ ಒಂದು ಬೆಂಕಿ ಉರಿತಾ ಇದೆಯಲ್ಲ, ಅದೇನದು, ಅಲ್ಲೊಂದು ಊರಿದ್ಯಾ, ಇದೇ ತರ ಜಾಗ ಇದೆಯಾ ಅಲ್ಲಿ ಅಂತ ಹುಡುಗ ಕೇಳ್ತಾವನೆ. ಹ್ಞೂ ಕಣೋ, ಒಬ್ರು ಡಾಕ್ಟರ್ ಇದ್ರು, ಅವ್ರು ತುಂಬಾ ಒಳ್ಳೆಯವರು ಕಣೋ, ಸಕ್ಕದಾಗಿ ಬೇಟೆ ಆಡ್ತಾರ ಅವರು. ಬಟ್ ಅವ್ರು ಹೋಗಿ 30 ವರ್ಷ ಆಯ್ತಲ್ಲ, ಅವ್ರು ಸತ್ತೋಗ್ಯಾರ ಅನ್ಕೊಂಡಿದ್ದೇವಪ್ಪ, ನೀನ್ ನೋಡ್ದ ಅಂತ ತಾತ ಕೇಳ್ತಾವ್ರೆ. ಹುಡುಗನ್ಗೆ ಸ್ವಲ್ಪ ಡೌಟ್ ಆಯ್ತು. ತಿರ್ಗಾ ಅಮ್ಮನ ಹತ್ರ ಬಂದ. ಅಮ್ಮ ಅಪ್ಪ ಯಾಕಮ್ಮ ಹಂಗವ್ರೆ, ನೀನ್ ಎಷ್ಟ್ ಚೆನ್ನಾಗಿದ್ಯಾ, ನಿನಗೆ ಮೋಸ ಮಾಡಕ್ ಅವ್ರಿಗೆ ಹೆಂಗಮ್ಮ ಮನಸ್ಸು ಬಂತು ಅಂತ ಹುಡುಗ ಕೇಳ್ಬಿಟ್ಟು ಸೀದಾ ಮಲ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಪ್ಪನು ಸೆಂಟ್ರಲ್ಲೇ ಮಲಗವ್ರೆ. ಏನೋ ಮಗನೇ ತಿರ್ಗಾ ಬೇಟೆಗೆ ಹೋಗೋಣ ಅಂತ ಕೇಳ್ತಾವ್ರೆ. ಬಟ್ ಮಗ ಅಪ್ಪನ ಹತ್ರ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಹೊಂಟೋದ. ಈ ಕಡೆ ಅಮ್ಮ ಬೇರೆ, ರೀ ನನ್ಗೆ ಯಾಕೋ ತಲೆ ನೋವು ರೀ, ನನ್ಗೆ ಯಾಕೋ ಮೈಗೂ ಹುಷಾರಿಲ್ಲ ರೀ, ಯಾಕಂದ್ರೆ ಅಮ್ಮನಿಗೆ ಪಾಪ ಕ್ಯಾನ್ಸರ್ ಐತೆ, ಅದಕ್ಕೆ ನಿನ್ನೆ ಅಪ್ಪ ಮಾಡಿದ ಕೆಲಸ ಎಲ್ಲ ಮಗ ಬಂದು ಡೈರೆಕ್ಟ್ ಆಗಿ ಕೇಳ್ಬಿಟ್ಟ. ಅಪ್ಪ ನೀನ್ ಮಾಡ್ತಾರ ತಪ್ಪಪ್ಪ, ಹಿಂಗೆಲ್ಲ ಮಾಡಬೇಡ ಅಂತ. ಅಪ್ಪನಿಗೆ ಒಂಥರ ಶಾಕ್ ಆಗೋಯ್ತು. ಮಗನ ಹತ್ರ ಇನ್ನೇನ್ ಹೇಳ್ತಾನ ಅವನು. ಮಗನು ಸೀದಾ ಮಾಡಿ ಮೇಲೆ ಹೋದ. ಅಮ್ಮನ ತಪ್ಕೊಂಡು ಗುಳು ಅಂತ ಅಳ್ತಾವನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಂಕಲ್ ಡಾಕ್ಟರ್ ಅಂತ ಹೇಳಿದ್ರಲ್ಲ, ಆ ಕಡೆಗೆ ಅಮ್ಮನ್ನ ಕರ್ಕೊಂಡು ಹುಡುಗ ಇಳ್ದ ಆ ಕಾಡು ಒಳಗಡೆ. ಆ ಗೇಟ್ ಓಪನ್ ಮಾಡ್ಬೇಕಲ್ಲ, ಮೇಲ್ಗಡೆ ಎಲ್ಲ ಸೆಕ್ರೆಟರಿ ಇದಾರೆ, ಹೆಂಗ್ ಓಪನ್ ಮಾಡ್ತಾನೆ ಹುಡುಗ. ಅಲ್ಲೊಂದ್ ಸ್ವಲ್ಪ ಬೆಂಕಿ ಅಂಟಿಸ್ಬಿಟ್ಟು, ಅಂಕಲ್ ಇಲ್ಲಿ ಬನ್ನಿ, ಬೆಂಕಿ ಅಂಟ್ಕೊಂಡ್ಬಿಡ್ತು, ಯಾರ ಅಂಟಿಸ್ಬಿಟ್ರು, ಜಾಂಬಿನೇ ಇರಬೇಕು ಅಂಕಲ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಆ ಕಡೆ ಹೋಯ್ತಾರೆ. ಅಮ್ಮನ ಕರ್ಕೊಂಡು ಹುಡುಗ ಸೀದಾ ಆ ಫಾರೆಸ್ಟ್ ಒಳಗಡೆ ಬಂದ. ಅಮ್ಮನಿಗೂ ಸಖತ್ತು ಭಯ. ಮಗನೇ ಬೇಡ ಕಣೋ, ನಾನ್ ಸತ್ರು ಪರವಾಗಿಲ್ಲ ಮಗನೇ, ನೀನ್ ಚೆನ್ನಾಗಿರು ಅಂತ ಅಮ್ಮ ಹೇಳ್ತಾವ್ರೆ. ಅಮ್ಮ ನೀನ್ ಹೋದ್ಮೇಲೆ ನನಗಿನ್ನೇನಮ್ಮ ಕೆಲ್ಸ, ನನ್ ಪ್ರಪಂಚ ನೀನೇ ಅಮ್ಮ ಅಂತ ಅಮ್ಮನ್ನ ಹಂಗೆ ತಪ್ಕೊಂಡು ನಡೆಯಕ್ಕೆ ಶುರು ಮಾಡ್ತಾರೆ. ನಡೀತಾ ನಡೀತಾ ಹಂಗೆ ಸಾಯಂಕಾಲ ಆಗೋಯ್ತು. ಅಮ್ಮ ಮಗ ಒಂದ್ ಕಡೆ ಮಲ್ಕೋತಾರೆ. ಫುಲ್ಲು ಡೀಪ್ ಆಗಿ ನಿದ್ದೆ ಮಾಡ್ತಾ ಅವ್ರೆ. ಅಲ್ಲಿ ನೋಡ್ರಿ ಅಲ್ಲೊಂದ್ ಜಾಂಬಿ ಬರ್ತಾ ಇದೆ, ಡುಮ್ಮ ಜಾಂಬಿ. ಅದ್ರ ಕೈಲಿ ಎದ್ದು ನಡೆಯಕ್ಕಾಗಲ್ಲ, ಅದಕ್ಕೋಸ್ಕರ ಹಂಗೆ ದೇಕ್ಕೊಂಡ್ ಬರ್ತಾನೆ ಇದೆ. ಹತ್ರ ಬಂದ್ಬಿಡ್ತು. ಅವನು ಶೂ ಲೇಸ್ ಎತ್ಕೊಂಡು ಕಚ್ತಾ ಇದೆ. ಅದನ್ನ ಉಗಿದ್ಬಿಟ್ಟು ಹಂಗೆ ಮುಂದೆ ಬರುತ್ತೇರಿ. ಇನ್ನೇನ್ ಬ್ಯಾ ಅಂತ ಕಚ್ಬೇಕು, ಟಕ್ ಅಂತ ಹುಡುಗ ಕಂಡ್ಬಿಡ್ತಾನೆ. ನೋಡಿದ್ರೆ ಇದೊಂದು ಕನ್ಸು. ಬಟ್ ಆ ಜಾಂಬಿ ಅಲ್ಲೇ ಸತ್ತು ಬಿದ್ದೈತಾರೆ. ಅಮ್ಮ ಮಗನಿಗೆ ಒಂಥರ ಶಾಕು. ಇದೇನಪ್ಪ ನಂಬರ್ ಮಿಟ್ಟು ಇನ್ನ ಯಾರಿದನ ಇದಾರ ಇಲ್ಲಿ, ಯಾರು ನಮ್ಮನ್ನ ಕಾಪಾಡಿದು ಅಂತ ಅಮ್ಮ ಮಗ ಇಬ್ರು ಮಾತಾಡ್ಕೊಂತ ಅವ್ರೆ. ನನಗೂ ಅದೇ ಶಾಕ್ ಆಗೋಯ್ತು, ಯಾರಪ್ಪ ಅಂತ. ಹಂಗೆ ಕ್ಯಾಮ್ರಾನ ಅಮ್ಮನ್ ಮುಖದ ಕಡೆ ತಿರುಗಿಸ್ತಾರೆ. ಅದನ್ನ ಹುಚ್ಚಿನ ಆಯ್ತು
ತರ ಹೊಡೆದು ಕೊಂದಿರದೆ ಅಮ್ಮಾರಿ. ಹಂಗೆ ಈ ಕಡೆ ಸ್ವಲ್ಪ ಜನ ಸೋಲ್ಜರ್ಸ್ ನ ತೋರಿಸಿದ್ರು. ಒಂದ್ ಕಡೆ ಬಂದು ಇಳಿತಾವ್ರೆ, ಒಂದ್ 15-20 ಜನ. ಅದೊಂದು ಜೈಲ್ ಇದ್ದಂಗ ಐತೆ, ಅದು ಒಡೆ ಹೋಯ್ತಾರೆ. ಹಿಂದ್ಗಡೆ ನೋಡ್ರಿ ಎಷ್ಟು ಜಾಂಬಿಗಳು ಓಡಿಸ್ಕೊಂಡ್ ಬರ್ತಾ ಇದೆ ಅಂತ. ಹಂಗೆ ಅಲ್ಲೊಂದು ಗುಡೋನ್ ಇದ್ದಂಗಿದೆ, ಅದ್ರೊಡೆ ನುಗ್ತಾರೆ. ಅಲ್ಲಿ ನೋಡಿದ್ರೆ ಒಂದ್ ದೊಡ್ಡ ಜಾಂಬಿ. ಅದೇ ಇವ್ರಿಗೆಲ್ಲ ಕಿಂಗು, ನಾವ್ ಅದೇ ಕಿಂಗ್ ಅನ್ಕೊಂಡ್ವಿ. ಇನ್ನೊಂದು ಕಿಂಗ್ ಜಾಂಬಿ ಇದೆ. ಒಬ್ಬನ ಕಿತ್ತಿ ಹಂಗೆ ಆ ಗಂಟ್ಲನ್ನ ಕಿತ್ತಿ ಬಿಸಾಕತ್ತೆ. ಇನ್ನ ತುಂಬಾ ಸೌಂಡ್ ಬರುತ್ತೆ ಆ ಆರ್ಮಿಗಳಿಗೆ. ಏನಪ್ಪಾ ಇದು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಎಲ್ಲರನ್ನೂ ಅದು ಸಾಯಿಸ್ಬಿಡ್ತಾವೆ. ಹಂಗೆ ಆ ಕಾಂಪೌಂಡ್ ಆ ಕಡೆ ತೋರಿಸ್ತಾರೆ. ತುಂಬಾ ಬೇಜಾನ್ ಜಾಂಬಿಗಳು ಆ ಕೆರೆಯಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾ ಇವೆ. ಅದರಲ್ಲಿ 2-3 ಜಾಂಬಿ ಪ್ರೆಗ್ನೆಂಟು ಇದೆ ನೋಡಿ. ತಿರ್ಗಾ ಈ ಕಡೆ ಅಮ್ಮ ಮಗನ್ನ ತೋರ್ಸು. ಅದೊಂದು ಯೆಲ್ಲೋ ಕಲರ್ ಹೂವು ಅಲ್ಲ, ಎಷ್ಟು ಚೆನ್ನಾಗಿದೆ. ಹಂಗೆ ಹೋಯ್ತಾವ್ರೆ ಮುಂದ್ಗಡೆ. ನೋಡಿದ್ರೆ ಹಿಂದ್ಗಡೆ ಒಬ್ಬ ಬರದ ಒಳ್ಳೆ ಒಣಗೋಗಿದ್ ಮೀನ್ ತರ ಆಗೋನ್ರಿ ಅವನು. ಅಮ್ಮನು ಹಂಗೆ ನೋಡ್ತಾವ್ರೆ. ನೋಡಿದ್ರೆ ಅಮ್ಮನ್ ಮೂಗಲ್ಲಿ ರಕ್ತ ಬರ್ತಾ ಇದೆ. ಅಮ್ಮ ರಕ್ತ ಒರೆಸ್ಕೊಂತ ಒಂದ್ ಬಟ್ಟೆ ಕೊಡ್ತಾನೆ. ಅಮ್ಮ ಮೂಗನ ಒರೆಸ್ತಾವ್ರೆ. ಮಗ ಹಂಗೆ ಬಿಲ್ಲು ಬಣ ಗುರಿ ಇಟ್ಟ ಅಮ್ಮನ್ ಮುಂದೆನೆ. ಅಮ್ಮನ್ಗೊಂಥರ ಶಾಕು, ಏನು ನನ್ನ ಮಗ ನನ್ನ ಕೊಲ್ತಾನಂತ. ನೋಡಿದ್ರೆ ಆ ಕರ್ಮಿನವ ಬರ್ತಾನ ಹಿಂದ್ಗಡೆ. ಅವನ ಕತ್ತಿಗೆ ಹೊಡೆದಿ ಅವನನ್ನು ಸಾಯಿಸ್ತಾನೆ. ಬಟ್ ಅವ್ನ ರಕ್ತ ಹಂಗೆ ಅಮ್ಮನ್ ಹಣೆ ಮೇಲೆ ಎಗರುತ್ತೆ. ಅಮ್ಮ ಕಣ್ಣು ಮುಚ್ಚಬೇಡ, ಒರೆಸ್ಬೇಡ, ಸುಮ್ಮನೆ ನಾನು ಒರೆಸ್ತೀನಿ ಅಂತ ಹೇಳಿ ಬಟ್ಟೆ ತಗೊಂಡು ಒರೆಸ್ತಾನೆ. ಯಾಕಂದ್ರೆ ಆ ರಕ್ತ ಕಣ್ಣೋಡೆ ಹೋದ್ರೆ ಅಮ್ಮನು ಜಾಂಬಿ ಆಗ್ಬಿಡ್ತಾರೆ ಅಂತ. ನೋಡಿದ್ರೆ ಹಿಂದ್ಗಡೆ ಬೇಜಾನ್ ಜಾಂಬಿಗಳು ಇವ್ರನ್ನ ಓಡಿಸ್ಕೊಂಡ್ ಬರ್ತಾ ಇದೆ. ಅಲ್ಲೊಂದು ಹಳೆ ಹೋಟ್ಲೇನೋ ಇದ್ದಂಗೈತೆ, ಅದ್ರಲ್ಲಿ ಹೋಗಿ ಬಚ್ಚಿಕೊಂತಾರೆ. ಬಟ್ ಬಿಡ್ತಾ ಇಲ್ಲ ಜಾಂಬಿಗಳು. ಬಂದು ಇವ್ರನ್ನ ಇಟ್ಟಾಡಿಸ್ತಾ ಇದೆ. ಈ ನಮ್ಮ ಅವ್ರ ರೂಪನ ತೋರಿಸ್ತಾರೆ. ಆ ಸಿಲಿಂಡರ್ ತಗೊಂಡು ಒಂದ್ 4-5 ಜಾಂಬಿನ ಹೊಡೆದು ಹಾಕ್ತಾರೆ. ತಿರ್ಗಾ ಅವು ಬಿಡ್ತಾ ಇಲ್ಲ, ಹಂಗೆ ಇವ್ರನ್ನ ಇಟ್ಟಾಡಿಸ್ತಾ ಇದೆ. ಹೆಂಗೋ ಸಿಲಿಂಡರ್ ಇತ್ತಲ್ಲ, ಅಮ್ಮ ಗೀಚಿದ್ರು ನೋಡಿ ಕಡ್ಡಿ. ಆ ಮನೆನೇ ಬ್ಲಾಸ್ಟ್ ಆಗಿ ಎಲ್ಲಾ ಜಾಂಬಿ ಮಟಾಶ್. ಅಮ್ಮ ಮಗ ಆಚೆ ಬಂದು ಬಿದ್ರು. ರೀ ಆಕ್ಚುಲಿ ಅದು ಪೆಟ್ರೋಲ್ ಬಂಕ್ ರೀ. ಅಲ್ಲಿಗೆ ಒಬ್ರು ಸೋಲ್ಜರು ಬಂದ್ರು. ಇವ್ರು ಯಾರಪ್ಪ ಇವರು ಅಂದ್ರೆ, ಅವಲೇ ಒಂದ್ 15 ಜನ ಬಂದ್ರಲ್ಲ, ಅದ್ರಲ್ಲಿ ಒಬ್ರು ಇವರು ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡವ್ರೆ. ಏನಪ್ಪಾ ನೀವ್ ಯಾವ ಊರು, ಇಲ್ಲಿಂದ ಹೆಂಗ್ ಬಂದ್ರಿ, ಇಲ್ಲಿಂದ ಹೆಂಗ್ ಹೋಗ್ಬೇಕು ಅಂತ ಕೇಳ್ತಾವ್ರೆ. ಈ ಕಡೆ ಅಮ್ಮನ ಕೈಯಲ್ಲೂ ಆಗ್ತಲ್ಲ ಪಾಪ, ಫುಲ್ ಸುಸ್ತಾಗ್ಬಿಟ್ಟಿದಾರೆ ಅವರು. ಸರಿ ಬನ್ರಿ ಅಂತೇಳಿ ಅಮ್ಮನ ಉಪ್ಪು ಮುಟ್ಟೆ ತಗೊಂಡು ಸೀದಾ ಹುಡುಗ ಕರ್ಕೊಂಡು ಮಾತಾಡ್ಕೊಂಡು ಹೋಯ್ತಾ ಅವ್ರೆ. ಅಲ್ಲೊಂದು ಪಾಳು ಬಿದ್ದು ಟ್ರೈನ್ ಇದೆ. ಯಾರೋ ಒಂದು ಹುಡುಗಿ ಪಾಪ ಅಳ್ತಾ ಇದೆ. ಹೋಗ್ ನೋಡಿದ್ರೆ ಅದೊಂದು ಜಾಂಬಿ, ಬಟ್ ಅದು ಪ್ರೆಗ್ನೆಂಟ್ ಆಗೈತೆ. ಈ ಕಡೆ ಆ ಸೋಲ್ಜರ್ನು ಬೇಡ ಅದನ್ನ ಬಿಸಾಕು ಅಂತ ಗನ್ ಪಾಯಿಂಟ್ ಅಲ್ಲಿ ಇವ್ರನ್ನ ನಿಲ್ಲಿಸ್ತಾರೆ. ಬಟ್ ಹುಡುಗನೇ, ಅಂಕಲ್ ಆ ಪಾಪು ಏನ್ ಮಾಡುತ್ತೆ ಅಂಕಲ್, ಪ್ಲೀಸ್ ಅಂಕಲ್ ಅರ್ಥ ಮಾಡ್ಕೊಳ್ಳಿ ಅಂತ ಹಿಂಗೆ ಮಾತಾಡ್ತಾ ಅವ್ರು. ನೋಡಿ ಟಮಾರ್ ಅಂತ ದೊಡ್ಡ ಜಾಂಬಿ ಬಂದು ಅವನ್ ತಲೆನೇ ಕಿತ್ಬಿಡದ. ಇನ್ನ ಇವರು ಆ ಮಗುನ ಎತ್ಕೊಂಡು ಓಡ್ರ ಅಲ್ಲಿಂದ. ಆ ದೊಡ್ಡ ಜಾಂಬಿನೂ ಇವ್ರನ್ನ ಓಡಿಸ್ಕೊಂಡ್ ಬರ್ತಾ ಇದೆ. ಹುಡುಗ ಹೆಂಗೋ ಒಂದು ಬಾಣ ಬಿಡ್ತಾನೆ. ಅದಕ್ಕೆ ಏನು ಆಗಿದ್ದಾರೆ. ತಿರ್ಗಾ ಇವ್ರನ್ನ ಇಟ್ಟಾಡ್ಸ್ಕೊಂಡು ಬರ್ತಾ ಇದೆ. ಇವರು ಆ ಟ್ರೈನ್ ಇಂದ ಆಚೆ ಬಂದ್ರು. ಹಂಗೆ ಓಡಕ್ ಶುರು ಮಾಡ್ತಾರೆ. ಆ ಜಾಂಬಿ ನೇನು ಹಿಡಿಬೇಕು, ಸರ್ಕ್ ಅಂತ ಒಂದ್ 4-5 ಕಡ್ಡಿ ಆ ಜಾಂಬಿಗೆ ಚುಚಿತು. ನೋಡಿದ್ರೆ ಇಲ್ಲೊಬ್ರು ಬೋಡಪ್ಪ ಕೈಯಲ್ಲಿ ಒಂದು ಪೀಪಿ ಇಟ್ಕೊಂಡು ಸುರ್ಕ್ ಅಂತ ಅದರಲ್ಲೇ ಹೊಡಿತಾವ್ರಿ ಬಾಣನ. ಇನ್ನೇನ್ 4-5 ಬಾಣ ಹೊಡೆದ್ರು. ಆ ಜಾಂಬಿನ ಮುಂದೆ ಬಂತು. ಇವ್ರು ಮುಂದೆನೆ ಸತ್ತೋಗುತ್ತಾರೆ. ಅದು ಆ ಡಾಕ್ಟ್ರಪ್ಪ ಇವರೇ. ಜಾಂಬಿ ಸತ್ತೋಗ್ಬಿಡ್ತಲ್ಲ, ಇವ್ರನ್ನು ಏನ್ ಮುಖ ನೋಡ್ತೀರಾ ನಡೀರಿ ಅಂತೇಳಿ ಇವ್ರ ಮನೆ ಕಡೆ ಕರ್ಕೊಂಡ್ ಬರ್ತಾವ್ರೆ. ಅಲ್ಲಿ ನೋಡ್ರಿ ಒಂದ್ ದೊಡ್ಡ ಗೋಪುರನೇ ಕಟ್ಬಿಟ್ಟಿದ್ದಾರೆ. ಈ ತರ ಜಾಂಬಿಗಳನ್ನ ಕೊಂದು ಅವರು ಬುಲ್ಡೆಗಳನ್ನೆಲ್ಲ ರೋಸ್ಟ್ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಒಂದ್ ಬೆಟ್ಟ ತರ ರೆಡಿ ಮಾಡಿದ್ದಾರೆ. ಅಣ್ಣ ಹುಡುಗನ್ಗೆ ನೋಡಿದ ತಕ್ಷಣ ಶಾಕು. ಅಂಕಲ್ ಇದೆಲ್ಲ ನೀವೇನ ಮಾಡಿರೋದು ಅಂತ ಕೇಳ್ತಾವನೆ. ಕಣೋ ತಗೋ, ಈ ಸೋಲ್ಜರ್ ತಲೆನ ರೋಸ್ಟ್ ಮಾಡ್ಬಿಟ್ಟು ಅಲ್ಲಿ ತಗೊಂಡೋಗಿ ಇಟ್ಬಿಡು ಅಂತ ಹೇಳ್ತಾರೆ. ಹುಡುಗನು ತಲೆನ ರೋಸ್ಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತಗೊಂಡೋಗಿ ಅಲ್ಲಿ ಇಡ್ತಾನೆ. ಇವಾಗ ಅಮ್ಮನಿಗೆ ಚೆಕಪ್ ಮಾಡ್ತಾವ್ರೆ. ಆ ಬೋಡಪ್ಪ, ಲೋ ನಿಮ್ಮಮ್ಮನಿಗೆ ರೋಗ ತುಂಬಾ ಜಾಸ್ತಿ ಆಗಿದೆ ಕಣೋ, ಉಳಿಸೋದು ತುಂಬಾ ಕಷ್ಟ, ಇವ್ರನ್ನ ಉಳ್ಸಕ್ ಆಗಲ್ಲ ಕಣೋ ಅಂತ ಡಾಕ್ಟ್ರಪ್ಪ ಕೈ ಎತ್ಬಿಟ್ಟ. ಮಗನು ಬಂದ. ಅಮ್ಮ ಅವನ್ನ ತಪ್ಕೊಂಡು, ಮಗನೇ ನನ್ ಕೈಯಲ್ಲಿ ಆಗಲ್ಲ ಕಣೋ, ನೀನ್ ಖುಷಿಯಾಗಿರೋ, ಅಪ್ಪನ್ ನೋಡ್ಕೋ, ಊರವ್ರು ನೋಡ್ಕೋ, ಈ ಅಂಕಲ್ನು ಮರಿಬೇಡ, ಎಲ್ಲರೂ ನೀನೇ ನೋಡ್ಕೊಬೇಕು ಮಗನೇ ಅಂತೇಳಿ ಅಮ್ಮ ಮಗನ್ನ ತಪ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಡ್ತಾರೆ. ಇನ್ನ ಅಮ್ಮನ್ ಬುಡೇನು ಆ ಬೋಡಪ್ಪ ರೋಸ್ಟ್ ಮಾಡಿ ಕೊಡ್ತಾನೆ. ಅದನ್ನ ತಗೊಂಡೋಗಿ ಮಗ ಮೇಲ್ಗಡೆ ತುದಿಯಲ್ಲಿ ಇಡ್ತಾನ್ರಿ. ಅದನ್ನ ಇಟ್ಬಿಟ್ಟು ಗೊಳೋ ಅಂತ ಹತ್ಕೋತಾನೆ. ಹಂಗೆ ಒಂದ್ 15-20 ದಿನ ಕಳೀತು. ಹುಡುಗ ನೋಡಿ ಅಲ್ಲಿ ನೀರಿಗಿರೆಲ್ಲ ತಗೊಂಡು ಹೋಯ್ತಾವನೆ. ಊರ್ಗೊಂದು ಲೆಟ್ರ್ ಬರ್ದಾಕವನೆ. ಈ ತರ ನಾನು ಏನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಅಮ್ಮ ನಮ್ಮನ್ನ ಬಿಟ್ಟು ಹೋದ್ರು, ಈ ತರ ಈ ಡಾಕ್ಟ್ರು ತುಂಬಾ ಒಳ್ಳೆಯವರು, ನಿಮ್ಮನ್ನ ಕೇಳಿದಕ್ಕೆ ನೀವು ಏನೇನೋ ಕತೆ ಕಟ್ಟಿದ್ರಿ, ಅದೆಲ್ಲ ಸುಳ್ಳು ತಾನೆ ಅಂತ ಲೆಟರ್ ಬರ್ದವನೆ. ಊರಲ್ಲಿರೋರ್ಗು ಖುಷಿ, ಅಪ್ಪನ್ಗೂ ಸ್ವಲ್ಪ ಖುಷಿ, ಮಗನಿಗೆ ಏನು ಆಗಿಲ್ವಲ್ಲ, ಅಟ್ಲೀಸ್ಟ್ ಎಲ್ಲವನೇ ಅಂತ ಗೊತ್ತಾಯ್ತಲ್ಲ ಇವಾಗ ಅಂತ. ಈ ಕಡೆನೂ ಡಾಕ್ಟರ್ ಅಪ್ಪ ಸ್ವಲ್ಪ ಹುಡುಗನಿಗೆ ಟ್ರೈನಿಂಗ್ ಕೊಡ್ತಾವ್ರೆ. ಇದ್ದಕ್ಕಿದ್ದಂಗೆ ಒಂದ್ ಜಾಂಬಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅಲ್ಲಿ ಒಂದು ಇಂಜೆಕ್ಷನ್ ಇರುತ್ತೆ. ಆ ಇಂಜೆಕ್ಷನ್ ಎತ್ತಿ ಆ ಜಾಂಬಿ ಕೈಗೆ ಚುಚ್ಬಿಡ್ತಾನೆ. ಅದಂಗೆ ನಿದ್ರೆ ಬಂದು ಮಲ್ಕೊಂಡ್ಬಿಡ್ತದೆ. ಏನ ಆ ಜಾಂಬಿ ಮಗು ನಮ್ ಹೀರೋ ಹುಡುಗ ಇಬ್ರು ಸೀದಾ ಊರಿಗೆ ವಾಪಸ್ಸು ಬಂದ್ರು. ಅಲ್ಲೆಲ್ಲಾರು ನೋಡ್ಬಿಟ್ಟು ಯೋ ಗೇಟ್ ಓಪನ್ ಮಾಡ್ರೆ ಅಂತ ಹೇಳ್ತಾವ್ರೆ. ಅಪ್ಪನೇ ಬಂದು ಗೇಟು ಓಪನ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಮಗ ಇಲ್ಲಾರೆ. ಮಗ ಎಲ್ಲಿ? ಇಲ್ಲಿ ನೋಡಿ ಆ ಜಾಂಬಿ ಮಗುನ ಎತ್ಕೊಂಡು ಬರ್ತಾವನೆ. ಹಿಂದ್ಗಡೆಯಿಂದ 4-5 ಜಾಂಬಿಗಳು ಬಂದವನ್ನ ಅಟ್ಯಾಕ್ ಮಾಡುತ್ತೆ. ಸರ್ಕಂತ ಒಂದ್ ಜಾಂಬಿನ ಸಾಯಿಸ್ತಾನೆ. ಅಲ್ಲೊಬ್ರು ಬಂದ್ರು. ಲೇ ಏನೋ ನಿಂದು ಗುರಿ ಸಾಕಾದಾಗ್ಬಿಟ್ಟು ಆಡ್ತೀಯಲ್ಲೋ, ನನ್ ಜೊತೆ ಇಡ್ತೀಯನೋ ಅಂತ ಮಾತಾಡ್ತಾವನೆ. ಯೋ ಇಲ್ಲಿ ಜಾಂಬಿಗಳು ಇದೆಯಲ್ಲ ಅಂತ ಹುಡುಗ ಮನಸ್ಸಲ್ಲಿ ಅನ್ಕೋತಾವನೆ. ಅದನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಕಣ. ಇಲ್ಲಿ ನೋಡಿ ನಮ್ಮ ಹುಡುಗರು ಬರ್ತಾರೆ ಅಂತ ಹೇಳಿದ ತಕ್ಷಣ ಅಲ್ಲೊಂದು 4-5 ಜನ ಜಾಕಿ ಚೈನ್ ಜಡ್ಲಿಗಳ ತರ ಬರ್ತಾರೆ. ಕಚ್ಕ ಅಂತ ಒಂದೊಂದ್ ಜಾಂಬಿಂದನು ಇಟ್ಟಾಡ್ಸಿಕೊಳ್ತಾರೆ. ಇನ್ನು ಅವನು ಬಂದಲ್ಲ, ಇನ್ನ ನೀ ನನ್ನ ಪಾರ್ಟ್ನರ್ ಸೆಕೆಂಡ್ ಕೊಡೋ ಅಂತ ಹೇಳ್ತಾರೆ. ಇಬ್ರು ಕೈನ ಜೋಡಿಸ್ಕೊಂತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ನನಗೆ ಗೊತ್ತಿರಂಗೆ ಈ ಮೂವಿ ಪಾರ್ಟ್ 2 ಬರ್ಲೇಬೇಕು. ಬಂದ್ರೆ ಸಕ್ಕದಾಗಿರುತ್ತೆ. ನಾವು ಆದಷ್ಟು
ಆದಷ್ಟು ಬೇಗ ಪಾರ್ಟ್ 2 ಬಂದ್ರೆ ನೋಡೋಣ ಅಂತ ಹೇಳ್ತಾ ಬಾಯ್, ಜೊತೆಲೇರಿ ಎಲ್ಲೂ ಹೋಗ್ಬೇಡಿ.